ಮನೋ ಮಂಜು ನೀರು ಕೊಡು ಕುಡಿಯಕ್ಕೆ ನೀನು ಯಾರು ಕೇಳೋದಲ್ಲ. ವೇದಿಕೆಯಲ್ಲಿ ಆಸೀನರಾಗಿರುವ ಪೂಜ್ಯ ಸ್ವಾಮಿಗಳೇ ಮತ್ತು ಇತರ ಗಣ್ಯರೇ, ದೇವಸ್ಥಾನದ ಜೀರ್ಣೋದ್ಧಾರ 10,000 ಕೊಡಿ, 20,000 ಕೊಡಿ, ಇವನ್ನೆಲ್ಲ ಈಗ ಬೆಂಗಳೂರಲ್ಲಿ ದೊಡ್ಡ ದಂಧೆಗಳಾಗಿದೆ. ನಗರ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳನ್ನ ಮೊಬೈಲಿಂದ ದೂರ ಇಡಿಸಿ, ನೀವು ಕೂತಾಗ ಒಟ್ಟಿಗೆ ಕೂತು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪರಸ್ಪರವಾಗಿ ನಿಮ್ಮ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿ. ತಂದೆ ತಾಯಿಗಳು ಅನ್ನಿಸ್ಕೊಂಡವರು ಸಂಜೆ 6 ಗಂಟೆಗೆ ಮನೆಗೆ ಬಂದ್ರೆ ಮಕ್ಕಳು 4:15 ಮನೆಗೆ ಬರ್ತವೆ. ಅಪ್ಪ ಅಮ್ಮ ರಾತ್ರಿ 12 ಗಂಟೆಗೆ ಬಂದ್ರೆ ಮಕ್ಕಳು ಬೆಳಗಿನ ಜಾವ ಮಧ್ಯರಾತ್ರಿ ಬರ್ತವೆ. ಅದಾಗಬಾರದು ಅಂತ ಹೇಳಿದ್ರೆ ಈ ದೇಶ ನೆಲದ ಸಂಸ್ಕೃತಿಗೆ ನಾವು ಗೌರವನ ಕೊಡಬೇಕು, ನೆಲದ ಕಾನೂನನ್ನ ಗೌರವಿಸುವಂತ ಕೆಲಸ ಆಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹುಟ್ಟಿರುವಂತ ಈ ಕುಲಕ್ಕೆ, ಈ ಸಮಾಜಕ್ಕೆ ಏನಾದೊಂದು ಋಣವನ್ನ ತೀರಿಸುವಂಥದ್ದು, ಏನಾದೊಂದು ಸ್ಫೂರ್ತಿದಾಯಕವಂತ ಬದುಕನ್ನ ಬಾಳ್ಲಿಕ್ಕೆ ನಮಗೊಂದು ಅವಕಾಶವನ್ನ ಸಿಗಲಿ ಅನ್ನುವಂಥದ್ದು ಆಗ್ಬೇಕು. ಇವತ್ತು ಕೇಂದ್ರದಲ್ಲಿ ನಾವು OBC ಇಲ್ಲ, ರಾಜ್ಯದಲ್ಲಿ OBC ಇದ್ದೀವಿ. ಬಹುತೇಕ ಹಿಂದಿರೋರಿಗೆ ಏನೋ ಗೊತ್ತಾಗಿತ್ತೇನು, ಕುಂಚಿಟಿಗರಿಗೆ ಏನಾದ್ರು OBC ಕೊಟ್ರೆ ವರ್ಷಕ್ಕೆ 10 ಜನ IAS ಪಾಸ್ ಮಾಡೋರು, 100 ಜನ ಡಾಕ್ಟರ್ ಆಗೋರು, 50 ಇಂಜಿನಿಯರ್ ಅಂತ ಹೇಳಿ ಎಲ್ಲೋ ಒಂದ್ಸರಿ ಕಾಣದ ಕೈಗಳು ಇವತ್ತು ನಮ್ಮನ್ನು OBC ಇಂದ ಕಿತ್ತಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಾನು ವನ್ನೇಶ್ವರ ಸ್ವಾಮಿ ಸನ್ನಿಧಾನ ನಾನು ಪ್ರಾಮಿಸ್ ಮಾಡ್ತೇನೆ, ನನ್ನ ಕೊನೆ ಉಸಿರಿರೋದ್ರೊಳಗಡೆ ಈ ಸಮಾಜಕ್ಕೆ ಒಂದು OBCನ ತಂದು ಕೊಟ್ಟೇ ಕೊಡ್ತೇನೆ ಅನ್ನುವಂಥ ಭರವಸೆಗಳನ್ನ ಇವತ್ತು ನಾನು ಆಡ್ತೇನೆ. ಹಿಂದೆ ಸಾಕಷ್ಟು ಸಂಘ ಸಂಸ್ಥರು ಹೋರಾಟವನ್ನು ಮಾಡಿದ್ರು. ಹಿಂದೆ ಸೆಂಟ್ರಲ್ ಮಿನಿಸ್ಟರ್ ರಾಮದಾಸ್ ಅತಾವಳೆ ಇದ್ದಾಗ 2-3 ಸಲ ನಾನು ಡೆಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಇವತ್ತು ಒಂದು 10ರಿಂದ 15 ಜನ MP ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಇವತ್ತು ಸೆಂಟ್ರಲ್ ಗಮನಕ್ಕೆ ತಂದಿದ್ದಾರೆ. ಕಾರಣಾಂತರದಿಂದ ಅದು ನಮ್ದು ಫೈಲ್ ಮೂವ್ ಆಗ್ತಿಲ್ಲ. ಇವತ್ತೇನಾಗಿದೆ, ಏನಾದ್ರು ಒಂದು ಯಾರಿಗೋ ಲೆಟರ್ ಕೊಟ್ರೆ ಸಾಕು, ಫೇಸ್ಬುಕ್ ಹಾಕೋತೀರಿ, ನಮ್ಮ ಆಪೋಸಿಟ್ ಲೀಡರ್ಗಳು ಹೋಗ್ಬಿಟ್ಟು ಅದನ್ನ ಕಿತ್ಕೊಂಬಂದು ಇವ್ರು ಹಿಂಗೆ ಇರಲಿ ಸ್ವಾಮಿ ಬೂರ್ಗಳಿಸ್ಬೇಡಿ ಅಂತಾರೆ. ನಿಮ್ಗೆ ಗೊತ್ತಲ್ಲ, ನಿಮ್ಮೂರಲ್ಲಿ ಟಾರ್ ಆದ್ರೆ ಸ್ವಾಮಿ ಇವ್ರು ನಿಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಏನಾಯ್ತು, ನಿಮ್ಮೂರಿಗೆ ಟಾರ್ ಬರುತ್ತಾ? ಬರೋದಿಲ್ಲ. ಅದೇ ಮೇಡಮ್ ಹೇಳ್ತಾ ಇದ್ರು, ನಾನು CS ಆಗಿದ್ದಾಗ ಅನೇಕ ವಿಚಾರಗಳನ್ನ, ಮಾನವೀಯ ಮೌಲ್ಯಗಳನ್ನ, ವಿಚಾರಗಳನ್ನು ತಿಳಿಸ್ತವ್ರು. ಬಹುಶಃ ಅವರು ಅನೇಕ ಭಾಗದಲ್ಲಿ ಇವತ್ತು ರಾಮನಗರ ಜಿಲ್ಲಾಧಿಕಾರಿಗಳಾಗಿದ್ದಾಗೂ ನಾನು ನೋಡಿದ್ದೇನೆ. ತುಮಕೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೋಡಿದ್ದೇನೆ. 3 ಜನ ಮುಖ್ಯಮಂತ್ರಿಗಳಿಗೆ ಆಪ್ತ ಸಲಹೆಗಾರರು, ಸೆಕ್ರೆಟರಿ ಆಗಿದ್ದಾಗಲೂ ನೋಡಿದ್ದೇನೆ. ಅವ್ರನ್ನ ನೋಡಿದ್ರೆ IAS IPS ಮಾಡಿದವ್ರ ಥರ ಕಾಣ್ತಾ ಇದ್ದಾರ? ಎಷ್ಟು ಸಿಂಪಲ್ ಇದ್ದಾರೆ. ನಮ್ಗೆ ಏನಾದ್ರು ಒಂದು PUC ಪಾಸ್ ಆಗಿಬಿಟ್ರೆ ಬ್ರಾಂಡೆಡ್ ಅಡಿಡಾಸ್ ಚಪ್ಪಲಿ, ಬ್ರಾಂಡ್ ಎಲ್ಲ ಬ್ರಾಂಡ್ ಕಾಣಬೇಕು, ಮನಸ್ಸು ಮಾತ್ರ ಬ್ರಾಂಡ್ ಇರೋದಿಲ್ಲ. ಹಾಗಾಗಿ ಅನೇಕ ವಿಚಾರಗಳು ನಿಮಗೆ ತಿಳಿಸ್ಕೊಟ್ಟಂತ, ಇವತ್ತು ಸಮಾಜದ ದೊಡ್ಡ ಹುದ್ದೆಗಳಲ್ಲಿ ಕಲಿಸಿದಂಥ ಸಮಾಜದ ಹೆಣ್ಮಗಳು ಮಮತವ್ರ ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡಿಕೊಂಡು ಎಲ್ಲ ಒಂದು ಗಾದೆ ಹೇಳ್ತೀನಿ, ಮಕ್ಕಳಿಗೆ ಬೈಕ್ ಕೊಡಬೇಡಿ, ಸ್ವಾಮಿಗಳಿಗೆ ಮೈಕ್ ಕೊಡಬೇಡಿ ಅಲ್ಲ. ತುಂಬ ನಗ್ತಾ ಇರ್ತಾರೆ. ಇವತ್ತು ಮಕ್ಕಳಿಗೆ ಬೈಕ್ ಕೊಟ್ಟರೆ ಮೈಲೇಜ್ ಗೊತ್ತಾಗೋದಿಲ್ಲ, ಸ್ವಾಮೀಜಿಯವ್ರಿಗೆ ಮೈಕ್ ಕೊಟ್ಟರೆ ಟೈಮ್ ಗೊತ್ತಾಗಲ್ಲ. ಮುಂಚೆ ಮಾತನಾಡ್ತಿದ್ದೆ, ಈಗ ಸಮಯಕ್ಕೆ ಬಹಳ ಮಹತ್ವನ ಕೊಡುವಂಥದ್ದು. ನಮ್ಗೆ ಇನ್ನೇನು ಒಂದು 5-10 ವರ್ಷ ಬದುಕ್ಬೋದು. ನಾವೆಲ್ಲ ಜಾಸ್ತಿ ಬದುಕ್ತೀವ? ಇವೆಲ್ಲ ಬದುಕ್ತೀರ? ನಾನು ಅಂದ್ಕೊಂಡು 5-10 ವರ್ಷ ಅಂತ ನಾನು ಅಂದ್ಕೊಂಡಿದ್ದೀನಿ. 10 100 ವರ್ಷದ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇವತ್ತು ಕಾಂತರೆಡ್ಡಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ವನಂನವ್ರಿಗೂ ಕೊಂಜಿಟಿಗೂ ರೆಡ್ಡಿಗಳಿಗೆ ಏನು ಸಂಬಂಧ ಅಂತ. ಬಹುಶಃ ಎಲ್ಲ ವರ್ಗದವರನ್ನ, 12 ಕೈವಾಡಸ್ಥರನ್ನ, ಎಲ್ಲ ಜಾತಿಯನ್ನ ಪ್ರೀತಿಸುವಂತ ಏಕೈಕ ಜಾತಿ ಕುಂಚಿಟಿಗ ಜಾತಿ ಅನ್ನುವಂಥದ್ದನ್ನ ಅರ್ಥವನ್ನು ಮಾಡ್ತಾರೆ. ನಮ್ಮ 48 ಕುಲಗಳ ಹಿಸ್ಟ್ರಿಯನ್ನ ನೋಡಿದಾಗ, ಇತಿಹಾಸವನ್ನು ನೋಡಿದಾಗ, ಆ ದೇವಸ್ಥಾನದ ಅರ್ಚಕರಿಂದ ಹಿಡಿದು ದೇವಸ್ಥಾನಕ್ಕೆ ನಾನು ಬರ್ತಾ ವಾದ್ಯ ಒಬ್ರು ಮಾಡ್ಕೊಂಡು ಬಂದ್ರು, ನಮ್ಮ ಮಡಿಯನ್ನು ಹಾಕೊಂಡು ಒಬ್ಬರು ಬಂದ್ರು. ನಮ್ಮ ದೇವ್ರ ಆಚೆಗೆ ಬರಬೇಕು ಅಂದ್ರೆ 12 ಜನ ಕೈವಾಡಸ್ಥರಿದ್ರಷ್ಟು ನಮ್ಮ ದೇವ್ರು ಬರೋದು. ನಮ್ದು ಯಾವುದು DJ ಸೌಂಡ್ ಆರ್ಕೆಸ್ಟ್ರಕ್ಕೆ ನಮ್ಮ ದೇವರುಗಳು ಆಚೆಗೆ ಬರೋದಿಲ್ಲ.
ಇದು ತಲತಲಾಂತರವಾಗಿ ಮನೆತನಗಳನ್ನು ಪಡ್ಕೊಂಡು ಬಂದಿದ್ದು. ಇವತ್ತು ವನಮ್ನವ್ರ ಕುಲದಲ್ಲೂ ಬಂಡಿ, ಕಟ್ಟೆ ಮನೆ, ಅಮಾವಾಸ್ಯೆ ಮನೆ, ಬುಡಕಟ್ಟು ಜಗಳ ಇದೆ. ಎಲ್ಲ ಕುಲದಲ್ಲೂ ಜಗಳ ಇದಾವೆ, ದೊಡ್ಡದಲ್ಲ ಅದು. ಕೆಲವು ದೇವರುಗಳು, ತರಕಾರಿ ದೇವರುಗಳಲ್ಲಿ ಸ್ವಲ್ಪ ಗಲಾಟೆ ಕಡಿಮೆ ಇರ್ತದೆ, ಕೆಂಪು ತರಕಾರಿ ದೇವರಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ ಇರ್ತದೆ. ಈಗ ಎಳ್ನೀರ್ ಸೌಲಭ್ಯ ಜಾಸ್ತಿ ಇರ್ತದೆ. ನಮ್ಮಲ್ಲಿ ಬರೀ ಬಿಸ್ಲೇರಿ ಬಿಟ್ರೆ ಬೇರೆ ದೇವರಿಗೆ ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನತ್ವವನ್ನು ಬಿಡಬೇಕು. ನಾನು ದೊಡ್ಡವನು, ನಾನು ಸಣ್ಣವನು ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಒಂದೇ ಅಂತ ಭಾವನೆ ಬಂದ್ಬಿಟ್ರೆ ಯಾವ ಜಗಳ ಅನ್ನೋದ್ರೆ ಯಾವ ಗಲಾಟೆನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇಸಿಕಲಿ ನಮ್ಮಪ್ಪ ಪೂಜಾರಿ, ನನಗೆ ಪಟ್ಟ ಕಟ್ಟಬೇಕು ಅಂತೇಳಿ ನಮ್ಮಲ್ಲಿ ಕುಂಚಿಟಿಗಳೊಂದು ಸಂಪ್ರದಾಯ ಇದೆ. ಮನೆಗಿರಿ ಮಗನಿಗೆ ಪಟ್ಟ ಕಟ್ಟಬೇಕು. ಮದುವೆಗೆ ಮುಂಚೆ ಎಲ್ಲ ಭಕ್ತರು ಅಣ್ತಂದರೆ ಸೇರಿ ಒಡವೆ, ವಸ್ತ್ರ, ಕಾರು, ಬಂಗಾರ ಕೊಟ್ಟು ಪೂಜಾರಪ್ಪನ ಪಟ್ಟ ಮಾಡುವಂಥದ್ದು. ಜೊತೆಗೆ ಒಂದು ಪಟ್ಟದ ಅರೆಯನ್ನ ಕೂಡ ಮಾಡುವಂಥದ್ದು ನಮ್ಮ ಕುಂಚಿಟಿಗರಲ್ಲಿ ಸಂಪ್ರದಾಯ. ನಾನು 2ನೇ ಕ್ಲಾಸ್ ಓದ್ತಾ ಇದ್ದೆ, ತಗೊಂಡೋಗಿ ನನ್ನನ್ನು ಆದಿಚುಂಚನಗಿರಿಗೆ ಬಿಟ್ಟು ಚೆನ್ನಾಗಿ ಸಂಸ್ಕೃತ ಕಲ್ತ ಮೇಲೆ ಒಂದು ಪೂಜಾರಿ ಮಾಡೋಣ ಅಂತೇಳಿ ಓದ್ತಾ 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 ನಾನು ಆ ಗಲಾಟೆಗಳು ಪ್ರಾರಂಭ ಆಯಿತು ನಮ್ಮಲ್ಲಿ. 2 ಮನೆ ಫಸ್ಟ್ ಕಳಶ ನಾನು ಹೊತ್ಕೋಬೇಕು, ಬಂಡಿ ನಂದು ಬರಬೇಕು, ನನ್ನ ಗಾಡಿ ಮುಂದೆ ಬರಬೇಕು ಅಂತ ಗಲಾಟೆ ಪ್ರಾರಂಭ ಆಗಿ ನಾನು 3ನೇ ಕ್ಲಾಸಲ್ಲಿ ಗಲಾಟೆ ಪ್ರಾರಂಭ ಆಯಿತು. ಸುಮಾರು 22 ಎಕರೆ ಜಮೀನು ನಮ್ದಿತ್ತು. ನಾನು ಓದ್ ಮುಗಿಸಿ ಇನ್ನೊಂದು 6 ವರ್ಷ ಓದ್ ಮುಗಿಯುತ್ತೆ ಅನ್ನೋದ್ರೊಳಗೆ 1.5 ಎಕರೆ ನಮ್ಮ ಜಮೀನು ಬಂತು. ನಮ್ಮ ಅಪ್ಪನ ಕೂರ್ಸ್ ಕೇಳಿದ್ರು ಏನಿದೆಲ್ಲ ಅಂತ ಹೇಳಿದ್ರೆ, ಲಾಯರ್ ಫೀಸ್ಗೆ ಮಾರಿ ಇನ್ನು 1.5 ಎಕರೆ ಇಕ್ಕಿದ್ದೀನಿ, ಇನ್ನೇನಾರು ಅವರು ನಮ್ಮ ಕಡೆ ವಾದಕ್ಕೆ ಬರಲಿಲ್ಲ ಅಂದ್ರೆ ಅದು 1.5 ಎಕರೆ ಹೋಗುತ್ತೆ ಅಂದಾಗ ನಿರ್ಧಾರ ಮಾಡಿದೆ, ನಾನು ಇನ್ನು ಮನೆ ಕಡೆಗೆ ಹೋಗೋದು ಸೂಕ್ತ ಅಲ್ಲ ಅಂತೇಳಿ ನಾನು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಹಾಗಂತೇಳಿ ಆಸ್ತಿ ಇಲ್ಲ ಅಂತ ನಾನು ಸನ್ಯಾಸಿ ಆಗಲಿಲ್ಲ. ಈ ಸಮಾಜದ ಅನೇಕ ಬವಣೆಗಳನ್ನು ನಾವು ಬೀರಿಸುವಂತ ಕೆಲಸ ಆಗ್ಬೇಕು. ನಾನು ದೊಡ್ಡ ಕ್ರಿಮಿನಲ್ ಲಾಯರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಯಾಕೆ? ನಮ್ಮೂರು ದೇವಸ್ಥಾನ ರಕ್ಷಣೆ ಮಾಡಬೇಕು ಅಂತ. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ನಾನು ಒಬ್ಬ ಒಳ್ಳೆ ಮೇಷ್ಟ್ರ ಆಗಬೇಕು ಅಂತ ಗೊತ್ತಾಯ್ತು. ಆಮೇಲೆ ಅದನ್ನ ಕಳೆದ ಮೇಲೆ ಗೊತ್ತಾಯ್ತು ನಮ್ಮ ಗುರುಗಳ ಎಲ್ಲ ಹಿಸ್ಟ್ರಿಯನ್ನ ನೋಡಿದಾಗ ನಾನು ಅದ್ವೈತ ವೇದಾಂತದಲ್ಲಿ MA ಮಾಡಿದೆ. ಶಂಕರಾಚಾರ್ಯರ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆಗಳ ಅಧ್ಯಯನ ಮಾಡಿದಾಗ ನನ್ನ ಸನ್ಯಾಸಿ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡೆ.